ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಸ್ಟೋರೀಸ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಮಾಡ್ತಾ ಇರೋದು ಮೊಳಕೆ ಕಾಳಿನ ಸಾಂಬಾರು. ಎಲ್ಲ ಮಿಕ್ಸ್ಡ್ ಅವರೆಕಾಳು ಆ್ಯಂಡ್ ಹುಳ್ಳಿಕಾಳು ಮತ್ತು ಕಡಲೆಕಾಳು ಎಲ್ಲ ಮಿಕ್ಸ್ ಆಗಿರೋ ಅವರೆಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಸಾಂಬಾರು ಮಾಡಿ ತುಂಬ ಚೆನ್ನಾಗಿ ಊಟ ಮಾಡ್ಬೋದು. ಸ್ವಲ್ಪ ಊಟ ಮಾಡೋರು ಜಾಸ್ತಿ ಊಟ ಮಾಡ್ತಾರೆ. ಬನ್ನಿ ನೋಡುವ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನು ರೆಡಿ ಇದನ್ನು ತೊಗೊಂಡಿದ್ದೀನಿ. ನಾನು ಮೊಳಕೆ ಬರೆಸಿದ್ದಲ್ಲ, ಆ್ಯಕ್ಚುಲಿ ಅಂಗಡಿಯಿಂದನೇ ಮೊಳಕೆ ಕಟ್ಟಿರೋ ಇದು ಸಿಗುತ್ತೆ. ಅವರೆಕಾಳು ಕಡಲೆಕಾಳು ಎಲ್ಲ ಸಪ್ರೇಟಾಗಿ ಸಿಗುತ್ತೆ, ಇಲ್ಲ ಮಿಕ್ಸ್ಡ್ ಸಿಗುತ್ತೆ. ನಾನು ರೆಡಿ ಅವರೆಕಾಳನ್ನ ಮೊಳಕೆ ಕಾಳನ್ನ ತೊಗೊಂಡಿದ್ದು. ಅದಕ್ಕೆ ನಾನು ಒಂದು ಟೊಮೊಟೊ ಮತ್ತು ಆಲೂಗೆಡ್ಡೆನ ಆ್ಯಡ್ ಮಾಡಿ ನಾನು ಬೇಯಿಸ್ಕೊಂಡಿದ್ದೀನಿ. ನೀವು ನೋಡ್ಬೋದು, ಅದನ್ನು ಮುಚ್ಚಿ ನಾನು ಬೇಯಿಸ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಆಲೂಗೆಡ್ಡೆ ಮತ್ತು ಒಂದು ಟೊಮೊಟೊ ಹಾಕಿ ಬೇಯಿಸ್ತಾ ಇದ್ದೀನಿ. ಈ ಕಡೆ ನಾನು 3 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, ಸ್ವಲ್ಪ ಶುಂಠಿ, ಒಂದು 10 ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಇದೆಲ್ಲ ನಾನು ರುಬ್ಲಿಕ್ಕೆ ತೊಗೊಂಡಿರೋದು. ಇದಿಷ್ಟು ಸಪ್ರೇಟಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ರೆಡಿ ಮಾಡಿ. ಯಾಕಂದರೆ ನಿಮಗೆ ಕಟ್ ಮಾಡಿ ತುಂಬ ಟೈಮ್ ಹಿಡಿತದೆ ತೋರಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋದು ನಾನು ನಿಮಗೆ ತೋರಿಸ್ತೀನಿ. ಇನ್ನೊಂದು ಸೈಡು ಒಂದು ತೆಂಗಿನಕಾಯಿ ತೊಗೊಳ್ಳಿ. ಅದರಲ್ಲಿ ಸ್ವಲ್ಪ ತೆಂಗಿನ ತುರಿ ಆದರೆ ಸಾಕು. ನನ್ನ ಹತ್ರ ತುರಿ ಇಲ್ಲದ ಕಾರಣ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ತುರ್ಕೊಂಡ್ರೆ ಒಳ್ಳೆಯದು. ನನಗೆ ಅದು ಏನೋ ತುರಿತಾರಲ್ಲ, ಅದಿಲ್ಲ ನನ್ನ ಹತ್ರ, ಹಾಗಾಗಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದಿಷ್ಟನ್ನು ಒಂದು ಬಾಣಲಿಗೆ ಸ್ವಲ್ಪ 1-2 ಚಮಚದಷ್ಟು ಎಣ್ಣೆ ಹಾಕಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ತೆಂಗಿನಕಾಯಿ, ಚಕ್ಕೆ, ಲವಂಗ ಮತ್ತು ಬೆಳ್ಳುಳ್ಳಿ, ಶುಂಠಿ. ಚಕ್ಕೆ ಲವಂಗನೂ ಆ್ಯಡ್ ಮಾಡಬೇಕು. ಒಂದು 8 ಲವಂಗ, 1-2-3 ಪೀಸ್ ಚಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಕಂದು ಬಣ್ಣದ ಬರೋವರೆಗೆ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳಿ. ತಣ್ಣಗಾದ ನಂತರ ಸ್ವಲ್ಪ ತಣ್ಣಗೆ ಹಾಕಬೇಕು, ಯಾಕಂದರೆ ಫ್ರೈ ಮಾಡಿರೋದು ತುಂಬ ಬಿಸಿ ಇರುತ್ತೆ. ಮಿಕ್ಸಿ ಒಳಗೆ ಹಾಕಿ ನಾನು ಹಾಗೆ ಸ್ವಲ್ಪ ಹೊತ್ತು ಇಡ್ತೀನಿ, ಅದು ತಣ್ಣಗೆ ಆಗಲಿ ಅಂತ. ಈಗ ಎಲ್ಲ ನಾನು ಜಾರಿಗೆ ಹಾಕ್ತಾಯಿದ್ದೀನಿ, ನೋಡ್ಬೋದು ನೀವು. ಇದಕ್ಕೆ ಸ್ವಲ್ಪ ತಣ್ಣಗಾದಮೇಲೆ ನಾನು ಇದಕ್ಕೆ ಧನಿಯಾ ಪೌಡ್ರನ್ನ ಹಾಕ್ತೀನಿ. ಒಂದು ಟೇಬಲ್ ಸ್ಪೂನು ಹಾಕಿದರೆ ಸಾಕು, ಯಾವುದಾದ್ರೂ ಆಗುತ್ತೆ ಧನಿಯಾ ಪುಡಿ. ಒಂದು ಚಮಚದಷ್ಟು ಧನಿಯಾ ಪುಡಿ ಹಾಕಿಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾನು 1-1.5 ಸ್ಪೂನಷ್ಟು ನಾನು ಇಲ್ಲಿ ಖಾರ ಪುಡಿನ ಹಾಕೋತಿದ್ದೀನಿ. 2 ಸ್ಪೂನು ಹಾಕಿದ್ರು ಸಾಕು. ಇದು ಖಾರ ಇಲ್ಲ ಅಷ್ಟೊಂದು, ಮೆಣಸಿನ್ಕಾಯಿನೂ ಖಾರ ಇಲ್ಲ, ಹಾಗಾಗಿ ನಾನು 1.5-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಈಗ 1 ಟೊಮೊಟೊ ಸಾಕು, ಯಾಕಂದರೆ ಆಲ್ರೆಡಿ 1 ಟೊಮೊಟೊ ಬೇಯಿಸೋಕ್ಕೆ ಹಾಕ್ಕೊಂಡಿದ್ದೀವಿ ಬೇಯೋದ್ರಲ್ಲಿ, ಹೀಗಾಗಿ ಜಾರಿಗೆ 1 ಟೊಮೊಟೊ ಸಾಕು. ಈಗ ಇದಿಷ್ಟು ಆಗಿದೆ, ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೋಬೇಕು. ಚಿಕ್ಕದಾಗಿ ಕಟ್ ಮಾಡಿ ಟೊಮೊಟೊ, ಯಾಕಂದರೆ ಎಲ್ಲ ಕ್ಲೀನಾಗಿ ಪೇಸ್ಟ್ ಆಗ್ತದೆ. ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಬುವ. ಈಗ ಇದು ರುಬ್ಬಿ ಆಗಿದೆ, ನೋಡ್ಬೋದು ನೀವು. ಇಷ್ಟು ಇದರಲ್ಲಿ ಬಂದರೆ ಸಾಕು ಸಣ್ಣಗೆ. ನೆಕ್ಸ್ಟ್ ನಾನು 1 ಈರುಳ್ಳಿಯನ್ನು ತೊಗೊಂಡಿದ್ದೇನೆ. ಆಲ್ರೆಡಿ ನಾನು ಸ್ವಲ್ಪ ಒಗ್ಗರಣೆಗೆ ತೊಗೊಂಡಿದ್ದ ಈರುಳ್ಳಿ ಇತ್ತಲ್ಲ, ಅದರಲ್ಲಿ ಉಳಿದಿದ್ದು ಈರುಳ್ಳಿ ಅರ್ಧ, ಮತ್ತು ಇನ್ನೊಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ. ಇದು ಒಗ್ಗರಣೆಗೋಸ್ಕರ ಮಾತ್ರ. ಈ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಚಿಕ್ಕದಾಗಿ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ಜೊತೆಗೆ ಹಸಿಮೆಣಸಿನ್ಕಾಯಿ 4-5 ಬೆಳ್ಳುಳ್ಳಿ ತೊಗೊಂಡ್ರೆ ಸಾಕು. ಅದು ಜಜ್ಜಿ ಇಟ್ಕೋಬೇಕು ಬೆಳ್ಳುಳ್ಳಿನ. ನಾನಿವಾಗ ಪ್ಯಾನ್ ಆನ್ ಮಾಡ್ತಿದ್ದೀನಿ. ಪ್ಯಾನಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕುವ. ನೋಡಿ, ಸ್ವಲ್ಪ ಎಣ್ಣೆಯನ್ನು ಹಾಕ್ತಿದ್ದೀನಿ ನಾನಿಲ್ಲಿ. ಎಣ್ಣೆ ಬಿಸಿ ಆಗಲಿ, ಸ್ವಲ್ಪ ಸಾಸಿವೆ ಹಾಕುವ ಇದಕ್ಕೆ. ಈಗ ಬಿಸಿ ಆಗ್ತಾ ಬಂದಿದೆ, ನಾನು ಇದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕ್ತೀನಿ. ಸ್ವಲ್ಪ ಸಾಸಿವೆ ಸಾಕು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಿದ್ಮೇಲೆ ಬಿಸಿ ಆದಮೇಲೆ ನಾನು ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ತೇನೆ. ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡುವ.
ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗಬೇಕು. ಇದಕ್ಕೆ ಆಪ್ಷನಲ್ಲ, ನೀವು ಹುಣಸೆ ಹಣ್ಣು ಹಾಕಿ ರುಬ್ಲಿಕ್ಕೆ ಹುಣಸೆ ಹಣ್ಣು ಹಾಕಿದರೂ ಚೆನ್ನಾಗಿರ್ತದೆ. ಇಲ್ಲ ನಾನು ಹುಣಸೆ ಹಣ್ಣು ನನಗೆ ಅಷ್ಟು ಲೈಕ್ ಆಗಲ್ಲ ಅನ್ನೋರು ಟೊಮೊಟೊ ಹಣ್ಣು ಹಾಕ್ಬೋದು. ಟೊಮೊಟೊ ಹಣ್ಣು ಇಷ್ಟ ಆಗದೇ ಇರೋರು ಹುಣಸೆ ಹಣ್ಣು ಹಾಕ್ಬೋದು. ಇದು ಆಪ್ಷನಲ್, ಎರಡೂ ಹಾಕಿದರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಟೊಮೊಟೊ ಮಾತ್ರ ಹಾಕಿದ್ದೀನಿ, ಹುಣಸೆ ಹಣ್ಣು ಹಾಕಿಲ್ಲ. ನೀವು ಎರಡೂ ಹಾಕಿದರೂ ಚೆನ್ನಾಗಿರುತ್ತೆ. ಇಲ್ಲ ನನಗೆ ಹುಣಸೆ ಹಣ್ಣು ಬೇಡ ಟೊಮೊಟೊ ಸಾಕು ಅನ್ನೋರು ಟೊಮೊಟೊ ಹಾಕ್ಕೊಳ್ಳಿ. ಇಲ್ಲ ಟೊಮೊಟೊ ಬೇಡ ಅನ್ನೋರು ಹುಣಸೆ ಹಣ್ಣು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಬೆಳ್ಳುಳ್ಳಿ ಫ್ರೈ ಆಗಿದೆ. ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಅದು ಸ್ವಲ್ಪ ಮಟ್ಟಿಗೆ ಫ್ರೈ ಆದ ತಕ್ಷಣ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ಇದು ಫ್ರೈ ಆಗಲಿಕ್ಕೆ ಸ್ವಲ್ಪ ಉಪ್ಪನ್ನು ಮತ್ತು ಅರಿಶಿನ ಪುಡಿಯನ್ನು ಹಾಕಿದರೆ ಬೇಗ ಫ್ರೈ ಆಗ್ತದೆ. ಈರುಳ್ಳಿ ಆಗಲಿ ಎಲ್ಲ ಪ್ರತಿಯೊಂದೂ ನಾವು ಆಲ್ರೆಡಿ ಬೇಯಲಿಕ್ಕೆ ಹಾಕುವಾಗ ಕಾಳುಗಳು ಆವಾಗಲೇ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿರ್ತೀವಿ. ಹಾಗಾಗಿ ಜಾಸ್ತಿ ಉಪ್ಪು ಹಾಕೋದು ಬೇಡ. ಅದಕ್ಕೆ ಸ್ವಲ್ಪ ಮಟ್ಟಿಗೆ ಉಪ್ಪನ್ನು ಹಾಕಿ ಇಲ್ಲಿ ಫ್ರೈ ಮಾಡ್ತಿದ್ದೀನಿ. ಬೇಯುವಾಗ ಹೇಗಿದ್ದರೂ ಉಪ್ಪು ಹಾಕ್ತೀವಲ್ವ, ಹಾಗಾಗಿ ನಾನು ಇಲ್ಲಿ ಉಪ್ಪನ್ನು ಸ್ವಲ್ಪ ಮಟ್ಟಿಗೆ ಹಾಕಿದ್ದೇನೆ. ಆಮೇಲೆ ಬೇಕಾದರೆ ನೋಡ್ಕೊಳ್ಳೋಣ ಟೇಸ್ಟು ಅಂತ ಹೇಳಿ. ನೋಡಿ ಇದು ಫ್ರೈ ಆಗಿದೆ. ಈಗ ನಾನು ಬೇಯಿಸ್ಕೊಂಡಿರೋ ಮೀನ್ಸ್ ಮೊಳಕೆ ಕಾಳುಗಳನ್ನ ನೀರನ್ನು ಸಪ್ರೇಟ್ ಮಾಡಿ ನಾನಿಲ್ಲಿ ಇಟ್ಕೊಂಡಿದ್ದೀನಿ ಕಾಳುಗಳನ್ನ. ನೆಕ್ಸ್ಟು ನೀರು ಬೇಕಾಗ್ತದೆ, ಅದನ್ನು ಚೆಲ್ಲಬಾರ್ದು. ಇವಾಗ ಫಸ್ಟು ಕಾಳುಗಳನ್ನ ಏನು ಬೇಯಿಸ್ಕೊಂಡಿದ್ದೀವಲ್ಲ, ಆಲೂಗೆಡ್ಡೆ, ಮೊಳಕೆ ಕಾಳು, ಟೊಮೊಟೊ ಹಾಕಿ ಅದನ್ನು ಇದಕ್ಕೆ ಆ್ಯಡ್ ಮಾಡಿ ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ಫ್ರೈ ಆದರೆ ಸಾಕು. ಈಗ ನಾವು ರುಬ್ಬಿದಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡೋಣ. ಈ ಬೇಯಿಸ್ಕೊಂಡ ನೀರನ್ನು ಈ ಜಾರಲ್ಲಿ ಇರುತ್ತಲ್ಲ, ಇನ್ನು ಉಳಿದಿರೋ ರುಬ್ಬಿರೋದು ಅದೆಲ್ಲ ಮಸಾಲೆ, ಅದಕ್ಕೆ ನೀರು ಹಾಕಿ ಈ ಬೇಯಿಸಿರೋ ನೀರನ್ನು ಹಾಕಿ ಕಲಿಸ್ಬಿಟ್ಟು ಇದಕ್ಕೆ ಹಾಕಿದರೆ ಸಾಕು. ಯಾಕಂದರೆ ಆ ನೀರಲ್ಲೂ ತುಂಬ ಅಂಶಗಳಿರುತ್ತೆ, ನಮಗೆ ವಿಟಮಿನ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಹೋಗಿಬಿಡುತ್ತೆ. ಅದಕ್ಕೋಸ್ಕರ ಆ ನೀರನ್ನು ಚೆಲ್ಲಲೇಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೀರು ಬೇಕಲ್ಲ, ನೀರು ಹಾಕುವ ಸ್ವಲ್ಪ. ನೋಡಿ ನಾನು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಹದ ಬೇಕೋ ಅಷ್ಟಕ್ಕೆ ನೀರು ಹಾಕ್ಕೊಂಡ್ರೆ ಸಾಕು. ತುಂಬ ಗಟ್ಟಿ ಬೇಡ ಅನ್ನೋರು ಇನ್ನೂ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ನಾನು ಗಟ್ಟಿ ನನಗೆ ಅಷ್ಟು ಇಷ್ಟ ಇಲ್ಲ, ನಾನು ನೀರು ಆ್ಯಡ್ ಮಾಡ್ಕೊತೀನಿ. ನಿಮಗೆ ಇಷ್ಟು ಸಾಕು ಅನ್ನೋರು ಇಷ್ಟಕ್ಕೆ ನಿಲ್ಲಿಸಿದ್ರೆ ಸಾಕು. ಓಕೆ, ಇದನ್ನು ಮುಚ್ಚಿ ನಾವು 1-2 ಕುದಿ ಬರಲಿಕ್ಕೆ ಬಿಡುವ. ನೋಡ್ಬೋದು ನೀವು, ಕುದಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಸಾಂಬಾರು. ಇದು ಮುದ್ದೆ, ಅನ್ನ ಯಾವುದಕ್ಕಾದರೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ಮಟ್ಟಿಗೆ ಸಪ್ರೇಟಾಗಿ ಇನ್ನೊಂದು ಕಡೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನಾನು ರೋಸ್ಟ್ ಥರ ಮಾಡ್ತೀನಿ. ಇದಕ್ಕೆ ಬೇಕಾಗಿರೋದು 1 ಈರುಳ್ಳಿ, 4 ಬೆಳ್ಳುಳ್ಳಿ. ಇದನ್ನು ಸಪ್ರೇಟಾಗಿ ನಾನು ಒಂದು ಡಿಶಸ್ ಮಾಡ್ತೀನಿ. ನೆಕ್ಸ್ಟ್ ಖಾರ ಪುಡಿ ಮತ್ತು ಒಂದು ಚಿಕನ್ ಮಸಾಲ ಸ್ವಲ್ಪ, ಇದಿಷ್ಟು ಬೇಕಾಗ್ತದೆ. ಇದಕ್ಕೆ ನಾನಿಲ್ಲಿ ಸಿಂಪಲಾಗಿ ಒಂದು ಸೈಡ್ ಡಿಶ್, ಈ ಅನ್ನ ಸಾಂಬಾರಿಗೆ ಒಂದು ಸೈಡ್ ಡಿಶ್ ಆಗಿ ನಾನು ಮಾಡ್ತಿದ್ದೀನಿ. ಮೊದಲಿಗೆ ಎಣ್ಣೆಗೆ ಬಾಣಲಿಗೆ ಎಣ್ಣೆ ಹಾಕುವ, ಅದು ಬಿಸಿ ಆಗಲಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಿಡಿಯುತ್ತೆ, ಯಾಕಂದರೆ ಸ್ವಲ್ಪ ಡೀಪ್ ಫ್ರೈ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಎಣ್ಣೆ ಇದೆ. ಇದರಲ್ಲಿ ನೀರು ಆ್ಯಡ್ ಮಾಡಲ್ಲ ನಾನು. ಹಾಗಾಗಿ ಸ್ವಲ್ಪ ಸೈಡ್ ಟೇಸ್ಟಿಯಾಗಿ ಒಂದು ಸೈಡು ಏನು ಪಲ್ಯದ ಥರ ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಜಜ್ಜಿದ 4 ಬೆಳ್ಳುಳ್ಳಿನ ಹಾಕೋತೀನಿ. ನೀವು ನೋಡ್ಬೋದು, ಜಜ್ಕೋಬೇಕು ಬೆಳ್ಳುಳ್ಳಿ, ಇಲ್ಲಾಂದರೆ ಸಿಡಿಯುತ್ತೆ.
ಹಾಗಾಗಿ ಜಚ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಸ್ವಲ್ಪ ಫ್ರೈ ಆಗಲಿ. ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡುವ. ಈ ಈರುಳ್ಳಿನ ಹೇಗೆ ಬೇಕಾದರೂ ಕಟ್ ಮಾಡ್ಕೊಳ್ಳಿ, ನಿಮ್ಮ ಖುಷಿ. ಚಿಕ್ಕದಾಗಾದರೂ ಕಟ್ ಮಾಡ್ಕೊಳ್ಳಿ, ಇಲ್ಲ ಎಗ್ ಬುರ್ಜಿ ಮಾಡೋರು ಕಟ್ ಮಾಡ್ತಾರಲ್ಲ ಹಾಗಾದರೂ ಆಗುತ್ತೆ, ಇಲ್ಲ ಸ್ಲೈಸ್ ಆದರೂ ಹೇಗೆ ಆದರೂ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಚಿಕ್ಕದಾಗಿ ಅಡ್ಡ ಕಟ್ ಮಾಡ್ಕೊಂಡಿದ್ದೇನೆ. ಇದು ಸ್ವಲ್ಪ ಫ್ರೈ ಆಗಲಿ. ನಾನು ಅದು ಮೊಳಕೆ ಬಂದಿರೋ ಕಾಳನ್ನು ಅದರಲ್ಲಿ ಸಾಂಬಾರಿಗೆ ಸ್ವಲ್ಪ ಹಾಕಿ ಸ್ವಲ್ಪ ಎತ್ತಿಟ್ಕೊಂಡಿರೋದು. ಈಗ ನಾನು ಉಪ್ಪನ್ನು ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪ ಸೈಡಿಗೆ ಎತ್ತಿಟ್ಕೊಂಡಿರೋದು ಬೇಯಿಸಿರೋದನ್ನೇ, ಸಪ್ರೇಟಾಗಿ ಬೇಯಿಸಿಲ್ಲ. ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ, ನೋಡ್ಬೋದು ನೀವು. ಬೇಗ ಫ್ರೈ ಆಗುತ್ತೆ. ಅರಿಶಿನ ಮತ್ತು ಉಪ್ಪು ಹಾಕಿದರೆ ಈರುಳ್ಳಿ ಎಲ್ಲ ಬೇಗ ಫ್ರೈ ಆಗುತ್ತೆ. ಇವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ. ನಾನು ಇದಕ್ಕೆ ಸ್ವಲ್ಪ ಮಟ್ಟಿಗೆ ಚಿಕನ್ ಮಸಾಲ ಹಾಕ್ತಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಸಾಕು, ಅರ್ಧ ಟೇಬಲ್ ಸ್ಪೂನ್ ಹಾಕಿದರೆ. ನೆಕ್ಸ್ಟ್ ನಾನು ಇದಕ್ಕೆ ಖಾರ ಪುಡಿನ ಆ್ಯಡ್ ಮಾಡ್ತೀನಿ. ನೀವು ಯಾವುದು ಖಾರ ಪುಡಿ ಬೇಕಾದರೂ ಹಾಕೋಬೋದು. ನೀವು ಮನೆಯಲ್ಲೇ ಮಾಡಿರೋ ಖಾರ ಪುಡಿನಾದರೂ ಆಗುತ್ತೆ, ಅಂಗಡಿಯಲ್ಲಿ ತೊಗೊಂಡಿರೋ ಖಾರ ಪುಡಿ ಆದರೂ ಆಗುತ್ತೆ, ಯಾವುದು ಬೇಕಾದರೂ ಹಾಕೋಬೋದು. ಮಟನ್, ನಾನ್ ವೆಜ್ಜಿಗೆಲ್ಲ ಬಳಸ್ತಾರಲ್ಲ ಖಾರ ಪುಡಿ, ಅದನ್ನು ಹಾಕಿದರೂ ಆಗುತ್ತೆ. ಇವಾಗ ನಾನು ಬೇಯಿಸ್ಕೊಂಡಿರೋ ಮೊಳಕೆ ಕಾಳನ್ನು ಹಾಕ್ತಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಆ ನೀರಿನ ಅಂಶ ಎಲ್ಲ ಹೋಗಬೇಕು, ಡ್ರೈ ಆಗಬೇಕು, ಆ ಥರ ಮಿಕ್ಸ್ ಮಾಡಬೇಕಿದು. ನೋಡಿ, ಆ ನೀರಿನ ಅಂಶ ಎಲ್ಲ ಹೋಗಬೇಕು, ಹೋಗಿ ಫ್ರೈ ಆಗಬೇಕು. ನೋಡಿ, ನೀರಿನ ಅಂಶ ಎಲ್ಲ ಹೋಗಿದೆ, ಡ್ರೈ ಫ್ರೈ ಆಗಿದೆ. ಸಾಕು, ಇಷ್ಟಾದರೆ ಸಾಕು. ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಗ್ಯಾಸ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ಮಟ್ಟಿಗೆ ನಿಂಬೆ ರಸನ ಅದರ ಮೇಲೆ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಬಿಡಿ. ಒಂದು 1/4 ಟೀ ಸ್ಪೂನ್ ಸಾಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಮುಚ್ಚಿಟ್ಬಿಡಿ. ಅಲ್ಲಿಗೆ ಇದು ರೆಡಿಯಾಗಿದೆ. ಈಗ ನೋಡ್ಬೋದು, ಒಂದು ಸೈಡ್ ಸಾಂಬಾರು, ಇನ್ನೊಂದು ಸೈಡು ನಾನೇನು ಮಾಡಿದ್ದೆ ಪಲ್ಯ ಮತ್ತು ಅನ್ನ. ನಾನಿಲ್ಲಿ ಕುಸ್ಲಕ್ಕಿ ಗಂಜಿ ತೊಗೊಂಡಿದ್ದೀನಿ, ನೀವು ವೈಟ್ ರೈಸ್ ತೊಗೊಂಡ್ರು ಆಗುತ್ತೆ. ಮೊಳಕೆ ಕಾಳಿನ ಸಾಂಬಾರು ಆ್ಯಂಡ್ ಮೊಳಕೆ ಕಾಳಿನ ಪಲ್ಯ, ಡ್ರೈ ಪಲ್ಯ ತಿಂತಾಯಿದ್ರೆ ಅಂತೂ ತುಂಬ ರುಚಿಯಾಗಿರುತ್ತೆ. ನನಗೆ ಕುಸ್ಲಕ್ಕಿ ಅನ್ನ ತುಂಬ ಇಷ್ಟ, ಹಾಗಾಗಿ ಇವತ್ತು ಸ್ಪೆಷಲ್ಲಾಗಿ ನಾನು ಕುಸ್ಲಕ್ಕಿ ಅನ್ನ ಮಾಡಿದ್ದೇನೆ. ನೋಡ್ಬೋದು ನೀವು ಸಾಂಬಾರು. ಎಲ್ಲರೂ ಟ್ರೈ ಮಾಡಿ. ಆ್ಯಂಡ್ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಖಂಡಿತ ಇದು ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರ ನೀವು, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಅನ್ನಕ್ಕೆ ಸ್ವಲ್ಪ ಸಾಂಬಾರನ್ನ ಆ್ಯಡ್ ಮಾಡ್ಕೊತೀನಿ. ಆ್ಯಡ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನಾನು ಊಟ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ. ಸಾಂಬಾರಾಗಲಿ ಪಲ್ಯ ಆಗಲಿ ಎರಡೂ ಅಷ್ಟೇ. ನೀವು ಟ್ರೈ ಮಾಡಿ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಖಂಡಿತ ಟ್ರೈ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ.